ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 56ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 57 ಶುರು ಮಾಡೋಣ. ಆಫೀಸ್ಗೆ ಬಂದ ಭರತ್ ಮತ್ತು ಭರಣಿ ಇಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದರು. ಆಫೀಸಿಗೆ ಬರುತ್ತಿದ್ದ ಹಾಗೆ ವರ್ಧನ್ ಕಂಪನಿಯಿಂದ ಕರೆ ಬಂದಿತ್ತು. ಮಧ್ಯಾಹ್ನ ಪ್ಯಾರಡೈಸ್ ರೆಸ್ಟೋರೆಂಟ್ಗೆ ಬನ್ನಿ, ಮಾತನಾಡಬೇಕು, ಹಾಗೆ ಸೈಟ್ ವಿಸಿಟಿಂಗ್ ಮಾಡಬೇಕು ಎಂದು ಹೇಳಿದ್ದರಿಂದ ಭರಣಿ ಇಂದು ಇನ್ನೊಬ್ಬಳೇ ಮನೆಗೆ ಹೋಗು, ನಾನು ಬರೋದು ತಡವಾಗತ್ತೆ ಎಂದು ಹೇಳಿ ಅವಳಿಗಾಗಿ ಕ್ಯಾಬ್ ಬುಕ್ ಮಾಡಿ ಮಧ್ಯಾಹ್ನ ವರ್ಧನ್ ಕಂಪನಿಯ ಬಾಸ್ನ ಮೀಟ್ ಮಾಡಲು ಹೊರಡುವಾಗ ಪ್ರಶಾಂತ್ ಮತ್ತು ಚರಣ್ ಇಬ್ಬರು ನಾವು ಆಫೀಸ್ ನೋಡ್ಕೊಳ್ತೀವಿ, ನೀನು ಹೋಗಿ ಬಾ ಎಂದು ಹೇಳಿ ಕಳುಹಿಸಿದರು. ಸಂಜೆ 6 ಗಂಟೆ ಹೊತ್ತಿಗೆ ಆಫೀಸ್ ಕ್ಲೋಸ್ ಮಾಡಿ ಹೊರಡಲು ಭರಣಿ ಒಬ್ಬಳೇ ಹೇಗೆ ಹೋಗ್ತೀಯಾ, ಭರತ್ ಬೇರೆ ಇಲ್ಲ ಎಂದು ರುಕ್ಮಿಣಿ ಕೇಳಲು, ಇಲ್ಲ ರುಕ್ಕು, ಭರತ್ ಕ್ಯಾಬ್ ಬುಕ್ ಮಾಡಿದ್ದಾನೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ನೀನು ಹೊರಡು ಎಂದಳು. ಪರವಾಗಿಲ್ಲ ಭರಣಿ, ಕ್ಯಾಬ್ ಬಂದಮೇಲೆ ಹೋಗ್ತೀನಿ ಎಂದು ಅವಳ ಜೊತೆ ಮಾತನಾಡುತ್ತಾ ನಿಂತಳು. ಇವರಿಬ್ಬರನ್ನು ನೋಡಿ ಯಾಕಿಲ್ಲೇ ನಿಂತಿದ್ದೀರಾ, ಮನೆಗೆ ಹೋಗಲ್ವಾ ಎಂದು ಪ್ರಶಾಂತ್ ಕೇಳಲು, ಇಲ್ಲ ಈಗ ಹೋಗಬೇಕು, ಭರಣಿ ಕ್ಯಾಬ್ ಬರೋವರೆಗೂ ಅವಳೊಬ್ಬಳೇ ಆಗ್ತಾಳೆ ಅಂತ ನಿಂತಿದ್ದೀನಿ ಎಂದಾಗ, ಓ ಹೌದಾ, ಸರಿ ನೀವಿಬ್ಬರು ಹೋದ್ಮೇಲೆ ನಾವು ಹೋಗ್ತೀವಿ ಎಂದು ಅವರ ಜೊತೆನೇ ನಿಂತರು ಪ್ರಶಾಂತ್ ಮತ್ತು ಚರಣ್. ಇಬ್ಬರೇ ಹೆಣ್ಮಕ್ಳು ಸೇಫ್ ಅಲ್ಲ, ಹಾಗೆ ಕತ್ಲಾಗ್ತಾ ಬಂದಿತ್ತಲ್ವಾ, ಅದಕ್ಕೆ ಗೆಳೆಯರಿಬ್ಬರು ನಿಂತರು. ಚರಣ್, ನೀನು ರುಕ್ಮಿಣಿನ ಮನೆಗೆ ಡ್ರಾಪ್ ಮಾಡು, ನಾನು ಭರಣಿ ಕ್ಯಾಬ್ ಬರೋವರೆಗೂ ಇಲ್ಲೇ ನಿಂತಿರ್ತೀನಿ ಎಂದವ. ನೀನು ರುಕ್ಮಿಣಿನ ಬಿಟ್ಟು ಇಲ್ಲಿಗೆ ಬಾ, ಆಮೇಲೆ ಇಬ್ಬರು ಒಟ್ಟಿಗೆ ಹೋದರೆ ಆಯಿತು ಎಂದು ಹೇಳಿ ಕಳುಹಿಸಿದ. ಸರಿ ಎಂದ ಚರಣ್ ರುಕ್ಮಿಣಿನ ಕರೆದುಕೊಂಡು ಹೊರಟ. ಈ ಕಡೆ ಅವರು ಹೋಗುತ್ತಿದ್ದ 5 ನಿಮಿಷಕ್ಕೆ ಕ್ಯಾಬ್ ಬಂದಿತ್ತು. ಥ್ಯಾಂಕ್ಸ್ ಪ್ರಶಾಂತ್ ಎಂದು ಕ್ಯಾಬ್ ಏರಿ ಹೊರಟರು. ಈ ಕಡೆ ಚರಣ್ ಒಂದೂ ಮಾತು ಆಡುತ್ತಿಲ್ಲ, ಸುಮ್ಮನೆ ಬೈಕ್ ಚಲಾಯಿಸುತ್ತಿದ್ದಾನೆ. ರುಕ್ಮಿಣಿಗೆ ಯಾಕೋ ಅವನು ಸುಮ್ಮನಿರುವುದು ಸ್ವಲ್ಪ ಇರುಸು ಮುರುಸು ಆದ ಹಾಗೆ ಆಯಿತು. ಯಾವಾಗಲೂ ವಟವಟ ಅಂತಿರೋನು ಮೌನ ಸಹಿಸೋದಕ್ಕೆ ಆಗುತ್ತಿಲ್ಲ ಹುಡುಗಿಗೆ. ಏನಾಯ್ತ್ರಿ ಚರಣ್, ಏನು ಮಾತಾಡ್ತಾನೆ ಇಲ್ಲ ಎಂದಳು ನಗುತ್ತಾ. ಮಾತಾಡೋದಕ್ಕೆ ಮೂಡಿಲ್ಲ ಎಂದಾಗ, ಯಾಕ್ರಿ, ಯಾವಾಗಲೂ ವಟವಟ ಅಂತಿದ್ದವ್ರಿಗೆ ಮಾತಾಡೋದಕ್ಕೆ ಮೂಡಿಲ್ವಾ, ಇದನ್ನು ನಾನು ನಂಬೇಕಾ ಎಂದಾಗಲೂ ಮೌನವಾಗಿದ್ದ. ಯಾಕ್ರಿ ಚರಣ್, ಏನು ಹೇಳಲೇ ಇಲ್ಲ ಎನ್ನಲು, ನಿಮ್ಮ ಮನೆ ಕ್ರಾಸ್ ಬಂತು ನೋಡಿ ಎಂದು ಬೈಕ್ ನಿಲ್ಲಿಸಿದ. ಅವನು ತನ್ನ ಮಾತಿಗೆ ಉತ್ತರಿಸಲಿಲ್ಲ ಎಂದು ತುಸು ಬೇಸರವಾಯಿತು. ಥ್ಯಾಂಕ್ಸ್, ಓಕೆ ಬಾಯ್ ಎಂದಾಗಲೂ ಅವನೇನೂ ಉತ್ತರಿಸಲಿಲ್ಲ. ಸುಮ್ಮನೆ ಬೈಕ್ ವಾಪಸ್ ತಿರುಗಿಸಿ ಹಿಂದೆ ನೋಡದೆ ಹೊರಟು ಬಿಟ್ಟ. ರುಕ್ಮಿಣಿ ಅವನ ಹೋದ ದಾರಿಯನ್ನೇ ನೋಡುತ್ತಾ ಬೇಸರದಿಂದ ಮನೆ ಕಡೆ ಹೆಜ್ಜೆ ಹಾಕಿದಳು. ಭರಣಿ ಕ್ಯಾಬ್ ಏರಿ ಕೂತು ನಂತರ ಕ್ಯಾಬ್ ಅವಳ ಮನೆ ದಾರಿ ಹಿಡಿದಿತ್ತು. ಕಿಟಕಿಯ ಕಡೆ ಮುಖ ಮಾಡಿ ಕೂತು ಗಾಳಿಗೆ ಮುಖ ಒಡ್ಡಿದ್ದಳು. ಸ್ವಲ್ಪ ದೂರ ಸಾಗಿತ್ತು ಅಷ್ಟೇ. ತನ್ನ ಕಣ್ಣು ಮುಂದೆಯೇ ಭರತ್ ಯಾವುದೋ ಒಂದು ಹುಡುಗಿಯನ್ನು ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡಿದ್ದು ನೋಡಿದಳು. ಆ ಬೈಕ್ ಅವಳ ಕಣ್ಣು ಮುಂದೆಯೇ ಪಾಸ್ ಆಯಿತು. ಅದನ್ನು ನೋಡಿದ ಭರಣಿಗೆ ತನ್ನ ಕಣ್ಣೇ ನಂಬದಾದಳು. ಕಿಟಕಿಯ ಹೊರಗೆ ಕತ್ತು ಹಾಕಿ ಭರತ್ ಭರತ್ ಎಂದು ಕೂಗಿದಳು. ಆದರೆ ಅದು ಅವನ ಕಿವಿ ತಲುಪಲೇ ಇಲ್ಲ. ಭರಣಿ ಆ ಬೈಕು ಕಣ್ಮರೆಯಾಗುವವರೆಗೂ ನೋಡಿದಳು. ಅದು ಭರತ್ ಅಲ್ವಾ, ಮಧ್ಯಾಹ್ನ ವರ್ಧನ್ ಕಂಪ್ನಿ ಬಾಸ್ ಜೊತೆ ಮೀಟಿಂಗ್ ಇದೆ, ಸೈಟ್ ವಿಸಿಟಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಮತ್ತು ಇದ್ಯಾರು ಹುಡುಗಿ ಜೊತೆ ಹೋಗ್ತಿದ್ದಾನೆ, ಹಾಗಾದರೆ ಸೈಟ್ ವಿಸಿಟ್ ಮಾಡಲಿಲ್ವಾ, ಯಾರ ಹುಡುಗಿ, ಎಲ್ಲಿಗೆ ಹೋಗ್ತಿದ್ದಾರೆ, ನನ್ನ ಹತ್ರ ಸುಳ್ಳು ಹೇಳಿದ್ನಾ, ಆದರೆ ಯಾಕೆ ಎಂದು ಅವಳ ತಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಒಮ್ಮೆಲೇ ದಾಳಿ ಮಾಡಿದವು. ಯೋಚಿಸಿದಷ್ಟು ತಲೆನೋವು ಬರುತ್ತಿದೆ ಹೊರತು ಪ್ರಶ್ನೆಗಳಿಗೆ ಉತ್ತರವಿಲ್ಲ. ತಕ್ಷಣ ಅವನಿಗೆ ಕಾಲ್ ಮಾಡಿದಳು. ಅವನ ನಂಬರ್ ನಾಟ್ ರೀಚೇಬಲ್ ಅಟ್ ದ ಮೂಮೆಂಟ್ ಎಂದು ಹೇಳಿತು. ಮತ್ತೆ ಕರೆ ಮಾಡಿದಳು. ಅದೇ ರಾಗ ಹಾಡುತ್ತಿತ್ತು. ಅವಳಿಗರಿಯದೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಆ ಕ್ಷಣಕ್ಕೆ ಅವಳಿಗೆ ಈ ವಿಷಯವನ್ನು ಹೇಗೆ ತೆಗೆದುಕೊಳ್ಳಬೇಕು, ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದು ಅರ್ಥವಾಗುತ್ತಿಲ್ಲ. ಬರೀ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ಗಳೇ ಬರುತ್ತಿವೆ. ತಲೆ ಚಿಟ್ಟು ಹಿಡಿದಂತಾಯಿತು ಅವಳಿಗೆ. ಸುಮ್ಮನೆ ಸೀಟಿಗೊರಗಿ ಕಣ್ಮುಚ್ಚಿ ಕುಳಿತು ಬಿಟ್ಟಳು. ಕಣ್ಣಿಂದ ಕಂಬನಿ ಜಾರಿತು. ಮೇಡಮ್, ನೀವು ಹೇಳಿದ ಅಡ್ರೆಸ್ ಬಂತು ಎಂದು ಕ್ಯಾಬ್ ಡ್ರೈವರ್ ಎಚ್ಚರಿಸಿದಾಗಲೇ ವಾಸ್ತವಕ್ಕೆ ಮರಳಿ ಡೋರ್ ತೆರೆದು ತಕ್ಷಣ ಮನೆಗೆ ಓಡಿದಳು. ಭರಣಿ ಒಬ್ಬಳೇ ಬಂದಿದ್ದು ನೋಡಿದ ಅಜ್ಜಿ ಭರಣಿ ಭರಣಿ ಎಂದು ಕೂಗುತ್ತಿದ್ದರೂ ಕೇಳಿಸಿಕೊಳ್ಳದೆ ಹಾಗೆ ಹೊರಟು ಹೋದಳು. ಅರೆ, ಈ ಹುಡುಗಿಗೇನಾಯಿತು, ಯಾಕೆ ಹೀಗೆ ಅವಸರವಾಗಿ ಓಡಿದ್ಲು ಎಂದು ಯೋಚಿಸಿದರು. ಅತ್ತೆ, ಏನಾದರೂ ಅರ್ಜೆಂಟ್ ಕೆಲಸ ಇರಬೇಕು, ಆಫೀಸ್ನಿಂದ ಈಗಷ್ಟೇ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಬಿಡಿ ಎಂದು ಮೇಘ ಹೇಳಿದಾಗ, ಅಯ್ಯೋ ಮೊನ್ನೆ ಏನಾಯಿತು ಅಂತ ಕೇಳೋಣ ಅಂದ್ಕೊಂಡೆ, ಆದರೆ ಈ ಹುಡುಗಿ ಕೈಗೆ ಸಿಗ್ತಿಲ್ವಲ್ಲ ಎಂದಾಗ,
ಅತ್ತೆ ನಾಳೆ ವಿಚಾರಿಸಿದ್ರೆ ಆಯಿತು ಬಿಡಿ ಎಂದು ಹೇಳಿದಾಗ ಅಜ್ಜಿ ಸುಮ್ಮನಾದರು. ಭರಣಿ ಮನೆ ಬಾಗಿಲು ತೆರೆದು ಲೈಟ್ ಹಾಕಿದವಳೆ ಬೆಡ್ ಮೇಲೆ ದೊಪ್ಪೆಂದು ಬಿದ್ದು ಕಣ್ಣೀರು ಮಿಡಿದಳು. ಕೆಲ ನಿಮಿಷಗಳ ಹಿಂದೆ ನೋಡಿದ ದೃಶ್ಯ ಸುಳ್ಳಾಗಲಿ ಎಂದು ಮನ ಬಯಸುತ್ತಿತ್ತು. ಅತ್ತು ಮನಸ್ಸು ಚೂರು ಹಗುರ ಆಗಿತ್ತು. ಎದ್ದು ಕಸ ಗುಡಿಸಿ ಕೈಕಾಲು ಮುಖ ತೊಳೆದು ಬಂದಳು. ತಲೆ ಸಿಕ್ಕಾಪಟ್ಟೆ ನೋಯುತ್ತಿತ್ತು. ಮೊನ್ನೆ ಮೇಘ ಹೇಳಿಕೊಟ್ಟಂತೆ ಕಾಫಿ ಮಾಡಲು ಇಟ್ಟಳು. ಕಾಫಿ ಏನು ಭರತ್ ಮಾಡುವಷ್ಟು ಚೆನ್ನಾಗಿರಲಿಲ್ಲ, ಆದರೂ ಕಾಫಿ ಮಾಡಿಕೊಂಡು ಕುಡಿದಳು. ಈಗ ತಲೆನೋವು ತುಸು ಕಮ್ಮಿ ಆದಂತೆ ಅನಿಸಿತು. ಭರತ್ ಜೊತೆ ಬೈಕ್ ಮೇಲೆ ಹುಡುಗಿ ಕೂತು ಹೋದಳು ಅಂದ ಮಾತ್ರಕ್ಕೆ ನಾನು ಯಾಕೆ ತಪ್ಪು ತಿಳ್ಕೋಬೇಕು? ಯಾರಾದರೂ ಫ್ರೆಂಡ್ ಆಗಿರ್ಬೋದಲ್ವಾ? ನಾನೇ ಸುಮ್ಮನೆ ಅವನನ್ನು ತಪ್ಪಾಗಿ ತಿಳ್ಕೊಳ್ತಿದ್ದೀನಿ ಅನ್ನಿಸ್ತಿದೆ ಎಂದು ತನ್ನಷ್ಟಕ್ಕೆ ತಾನೇ ಸಮಾಧಾನ ಹೇಳಿಕೊಂಡಳು. ಈಗ ತುಸು ಮನಸ್ಸಿಗೆ ಸಮಾಧಾನವಾಗಿ ಗೆಲುವಾದಳು. ಮೊನ್ನೆ ಮೇಘ ಹೇಳಿಕೊಟ್ಟದ್ದನ್ನು ನೆನಪು ಮಾಡಿಕೊಂಡು ಅನ್ನ ಸಾಂಬಾರು ಮಾಡಿದಳು. ಅನ್ನಕ್ಕೆ ಚೂರು ನೀರು ಜಾಸ್ತಿ ಆಗಿತ್ತು, ಸಾಂಬಾರಿಗೆ ಉಪ್ಪು ಜಾಸ್ತಿ ಆಗಿತ್ತು. ಅಡುಗೆ ಮಾಡಿ ಭರತ್ ಬರುವ ದಾರಿಯನ್ನೇ ಕಾಯುತ್ತಾ ಕೂತಳು. ಭರತ್ ಮನೆಗೆ ಬರುವಷ್ಟರಲ್ಲಿ 9:30 ಆಗಿತ್ತು. ಬಾಗಿಲು ಬೆಲ್ ಮಾಡಿದ್ದ ಒಂದೇ ಬಾರಿಗೆ ಬಾಗಿಲು ತೆರೆದಳು. ಸಾರಿ ಕಣೋ, ಬರೋದು ಲೇಟ್ ಆಗೋಯಿತು, ಒಂದು 10 ನಿಮಿಷ ಟೈಮ್ ಕೊಡು, ಫ್ರೆಶ್ ಅಪ್ ಆಗಿ ಬಂದು ಅನ್ನಕ್ಕೆ ಇಡ್ತೀನಿ ಎಂದು ಒಳ ಬಂದು ಲ್ಯಾಪ್ಟಾಪ್ ಬ್ಯಾಗ್ ಇಡುತ್ತಾ ಹೇಳಿದ. ನೀನು ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ ಭರತ್, ಅಡುಗೆ ಬಗ್ಗೆ ಆಮೇಲೆ ಯೋಚನೆ ಮಾಡಿದರೆ ಆಯಿತು ಎಂದು ಬಾತ್ರೂಮಿಗೆ ಕಳುಹಿಸಿದಳು ಭರಣಿ. ಭರತ್ಗೆ ತುಂಬ ಸುಸ್ತಾಗಿತ್ತು. ಇವತ್ತು ಓಡಾಟ ಜಾಸ್ತಿ ಆಗಿತ್ತು. ಸೈಟ್ ವಿಸಿಟ್ ಮಾಡಲು ಹೋದಲ್ಲಿ ಮೇಲಿಂದ ಕೆಳಗೆ ಓಡಾಡಿ ವರ್ಧನ್ ಕಂಪನಿಯ ಮಾಲೀಕನಿಗೆ ಎಲ್ಲವನ್ನು ವಿವರಿಸಿ ಅವರನ್ನು ಬೀಳ್ಕೊಟ್ಟು ಬರುವಷ್ಟರಲ್ಲಿ ರಾತ್ರಿಯೇ ಆಗಿತ್ತು. ಭರತ್ ಫ್ರೆಶಪ್ ಆಗಿ ಬರುತ್ತಿದ್ದ ಹಾಗೆ ಭರಣಿ ಕಾಫಿ ತಂದು ಕೊಟ್ಟಳು. ಥ್ಯಾಂಕ್ ಯು, ಇದರ ಅವಶ್ಯಕತೆ ತುಂಬ ಇತ್ತು ನನಗೆ ಎಂದು ತೆಗೆದುಕೊಂಡು ಕಣ್ಮುಟುಕಿಸಿ ನಕ್ಕು ಕಾಫಿ ಕುಡಿಯತೊಡಗಿದೆ. ಒಂದು ಗುಟುಕು ಕಾಫಿ ಹೀರಿ ಗುಡ್, ಕಾಫಿ ಮೊನ್ನೆಗಿಂತ ಬೆಟರ್ ಆಗಿದೆ ಎಂದು ಕಾಫಿ ಕುಡಿದು 10 ನಿಮಿಷ ರೈಸ್ ಮಾಡಿಬಿಡ್ತೀನಿ ಎಂದು ಅವಸರದಿಂದ ಅಡುಗೆ ಮನೆಗೆ ಹೋಗುವವನ ಕೈ ಹಿಡಿದು ತಡೆದು, ಭರತ್ ಕೂಲ್, ಅಡುಗೆ ಆಗಿದೆ, ನಾನೇ ಮಾಡಿದೆ ಎಂದಳು. ವಾಟ್, ನೀನು ಮಾಡಿದ್ಯಾ ಎಂದು ಆಶ್ಚರ್ಯವಾಗಿತ್ತು ಅವನಿಗೆ. ಮೊನ್ನೆ ಮೇಘ ಅವ್ರು ಹೇಳ್ಕೊಟ್ಟಿದ್ದನ್ನು ನೆನಪಿಸ್ಕೊಂಡು ಮಾಡಿದೆ ಎನ್ನಲು, ಗುಡ್, ಕೀಪ್ ಇಟ್ ಅಪ್. ಸರಿ, ಹಾಗಾದರೆ ನೀನು ಊಟ ಮಾಡಿಬಿಡು, ನಂಗೆ ತುಂಬ ಸುಸ್ತಾಗಿದೆ, ನಾನು ಹೋಗಿ ಮಲಗ್ತೀನಿ ಎನ್ನಲು, ಅರೆ ಊಟ ಮಾಡಿದೆ ಖಾಲಿ ಹೊಟ್ಟೆಲಿ ಮಲಗ್ತೀಯಾ? ಚೂರು ಊಟ ಮಾಡು, ಇರು ಊಟ ತೊಗೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋಗುವವಳನ್ನು ತಡೆದು, ಬನ್ನಿ ಪ್ಲೀಸ್ ಬೇಡ, ನಿಜವಾಗ್ಲೂ ತುಂಬ ಸುಸ್ತಾಗಿದೆ, ಮಲಗಿದ್ರೆ ಸಾಕು ಅನ್ನಿಸ್ತಿದೆ, ನಾನು ಹೋಗಿ ಮಲಗ್ತೀನಿ, ನೀನು ಊಟ ಮಾಡಿ ಮಲಗು ಎಂದು ಅವಳ ಕೆನ್ನೆ ತಟ್ಟಿ ಹಣೆಗೆ ಚುಂಬಿಸಿ ಹೋಗಿ ಮಲಗಿ ಗುಡ್ ನೈಟ್ ಎಂದು ಹೇಳಿದೆ. ಭರಣಿಗೆ ಬೇಸರವಾಯಿತು. ತಾನೊಬ್ಬಳೇ ಏನು ಊಟ ಮಾಡೋದು ಎಂದು ಅವಳೂ ಸಹ ನೀರು ಕುಡಿದು ಮಲಗಿದಳು. ಭರತ್ಗೆ ತುಂಬ ಸುಸ್ತಾಗಿದ್ದರಿಂದ ಮಲಗಿದ ತಕ್ಷಣ ನಿದ್ದೆ ಆವರಿಸಿತು. ಆದರೆ ಭರಣಿಗೆ ನಿದ್ದೆ ಬರುತ್ತಲೇ ಇಲ್ಲ. ಸಂಜೆ ತಾನು ನೋಡಿದ ದೃಶ್ಯವೇ ಕಣ್ಣು ಮುಂದೆ ಬರುತ್ತಿದೆ. ಕಣ್ಣು ಮುಚ್ಚಿದರೂ ಕಣ್ಣು ಬಿಟ್ಟರೂ ಭರತ್ ತನ್ನ ಬೈಕ್ ಮೇಲೆ ಹುಡುಗಿಯನ್ನು ಕರೆದುಕೊಂಡು ಹೋಗಿದ್ದ ಚಿತ್ರವೇ ಬರುತ್ತಿದೆ. ಮನಸ್ಸಿಗೆ ಸಮಾಧಾನವಾಗದೆ ಭರತ್ನ ಎಬ್ಬಿಸಿ ಕೇಳಬೇಕು ಎಂದುಕೊಂಡವಳು ಅವನು ಸುಸ್ತಾಗಿದೆ ಮಲಗ್ತೀನಿ ಎಂದದ್ದು ನೆನೆದು ನಿಟ್ಟುಸಿರು ಹಾಕಿದಳು. ಭರಣಿ ಮನಸ್ಸಿನಲ್ಲಿ ಅನುಮಾನದ ಸಣ್ಣ ಹೊಗೆ ಆಡಲು ಶುರುವಾಯಿತು. ಲೇ ಚರಣ್, ತಟ್ಟೆ ಮುಂದೆ ಕೂತು ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದ ಪ್ರಶಾಂತ್. ಏನಿಲ್ಲ ಎಂದು ಊಟದ ಕಡೆ ಗಮನ ಕೊಟ್ಟ. ಹೌದು, ಅವತ್ತು ರುಕ್ಕು ಜೊತೆ ಮಾತಾಡ್ತೀನಿ ಅಂತ ಹೋಗಿದ್ಯಲ್ಲ, ಏನಾಯಿತು, ಏನು ಹೇಳಿದ್ಲು ಎಂದು ಕೇಳಿದಾಗ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂದ್ಲು. ಯಾಕೋ ಬೇಜಾರಾಯ್ತಾ ಎಂದು ಕೇಳಿದಾಗ, ಹಾಗೇನಿಲ್ಲ ಕಣೋ, ನನ್ನ ಒಪ್ಪಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ ಎಂದ ಬೇಸರದಿಂದ. ಅದೇನೋ ನಿಜ, ನೀನು ಚಿಂತೆ ಮಾಡಬೇಡ ಕಣೋ, ಅವಳಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ಯಲ್ವಾ, ಅವಳೇನು ಒಪ್ತಾಳೆ ಎಂದು ಸಮಾಧಾನ ಮಾಡಿದ. ಅವಳು ಒಪ್ಪಿದ್ರು ಖುಷಿನೇ, ಒಪ್ಪದೆ ಹೋದರೂ ಓಕೆ, ನಾನು ಮುಂದೇನೂ ಅವಳ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅವಳು ಬೇರೆ ಯಾರನ್ನಾದರೂ ಮದುವೆ ಆಗಲಿ, ನನಗಳು ಖುಷಿ ಮುಖ್ಯ ಎಂದ. ನೋಡು, ನೀನು ಈ ಒಳ್ಳೆ ಮನಸ್ಸಿಗೆ ಅವಳು ಖಂಡಿತ ಒಪ್ತಾಳೆ. ಚೂರು ತರಲೆ ಅನ್ನೋದು ಬಿಟ್ಟರೆ ನೀನು ತುಂಬ ಒಳ್ಳೆಯವನು ಕಣೋ ಎಂದಾಗ, ಜೀವನ ನಾವು ಅಂದ್ಕೊಂಡು ಹಾಗಲ್ಲ ಮಗ, ನಾವು ಅಂದ್ಕೊಂಡು ಹಾಗೆ ನಡೆದ್ಬಿಟ್ರೆ ಈ ಜೀವನಕ್ಕೆ ಬೆಲೆನೇ ಇಲ್ಲ ಎಂದ. ಅಬ್ಬಾ, ದೊಡ್ಡವನಾಗ್ಬಿಟ್ಟೆ ಕಣೋ ನೀನು, ನಾನು ಹೇಳೋ ಡೈಲಾಗ್ ನೀನು ಹೇಳ್ತಿದ್ಯಾ ಎಂದು ನಕ್ಕ ಪ್ರಶಾಂತ್. ಅಯ್ಯೋ ನನ್ನ ಮಗನೇ, ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನಿನಗೆ ತಮಾಷೆನಾ ದಡಿ ಅಂತಂದು ಎಂದು ಕೋಪ ಮಾಡಿಕೊಳ್ಳಲು ಪ್ರಶಾಂತ್ ಅವನ ಮಾತಿಗೆ, ಈಗ ಬಂತು ನೋಡು ಗಾಡಿ ನಮ್ಮ ರೂಟ್ಗೆ. ಲೇ ಮಗ, ನೀನು ಹೀಗೆ ನನ್ನ ಬೈದ್ಕೊಂಡು ತರಲೆ ಮಾಡಿಕೊಂಡು ಇದ್ರೇ ಚಂದ ಕಣೋ, ನಿನಗೆ ಈ ಸೀರಿಯಸ್ ಫೇಸ್ ಎಲ್ಲ ಸೂಟ್ ಆಗಲ್ಲ. ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಕಾಲು ಎಳಿತಾ ಎಲ್ಲರನ್ನೂ ನಗಿಸ್ತಾ ಇದ್ರೇ ಚೆನ್ನ. ಆಯ್ತು ಬಿಡೋ, ಯಾಕೆ ಆಗ್ಲಿಂದ ಒಂದೇ ಕಣ್ಣಲ್ಲಿ ಗೊಳೋ ಅಂತ ಅಳ್ತಿದ್ಯಾ ಎಂದ ಚರಣ್.
ಡಬ್ಬ ನನ್ನ ಮಗನೇ, ಯಾಕೋ ತುಂಬ ಎಮೋಷ್ನಲ್ ಆಗಿ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ನಾನು ಸಮಾಧಾನ ಮಾಡ್ತಿದ್ರೆ ನನ್ನೇ ಆಡ್ಕೊಂಡು ನಗ್ತೀಯಾ ಎಂದಾಗ, ಈಗ ಬಂತು ನೋಡು ಗಾಡಿ ನಮ್ಮ ರೂಟಿಗೆ ಎಂದು ಚರಣ್ ಕೂಡ ಪ್ರಶಾಂತ್ ಹೇಳಿದ ಡೈಲಾಗ್ ತಿರುಗಿಸಿ ಅವನಿಗೆ ಹೇಳಲು, ಹೌದಪ್ಪ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆನೇ ಇಲ್ವಾ, ನಿನ್ನ ಜೊತೆ ಇದ್ದು ನನಗೂ ನಿನ್ನ ಬುದ್ಧಿನೇ ಬರ್ತಿದೆ ಎಂದಾಗ ಚರಣ್ ಇನ್ನಷ್ಟು ಜೋರಾಗಿ ನಗತೊಡಗಿದ. ಆಗಲೇ ಯಾರೋ ಒಂದೇ ಕಣ್ಣಲ್ಲಿ ಆಡ್ತಿದ್ರಪ್ಪ ಎಂದು ವ್ಯಂಗ್ಯ ಮಾಡಲು, ಆಡ್ಕೋ ಆಡ್ಕೋ, ಈಗ ನಿನ್ನ ಟೈಮು, ಮುಂದೆ ನನ್ನ ಟೈಮು ಬರುತ್ತೆ, ಆಗ ನಾನು ನಿನ್ನನ್ನು ಇದ್ರ 4 ಪಟ್ಟು ಆಡ್ಕೊಳ್ತೀನಿ ಎಂದಾಗ, ಆ ಥರ ಯಾವ ಸೀನೂ ಇಲ್ಲ ಬಿಡು ಮಗ, ನನಗೆ ಈ ಲವ್ವು ಗಿವು ಸೂಟ್ ಆಗಲ್ಲ. ನಾನು ಏನೇ ಇದ್ದು ಅಪ್ಪ ಅಮ್ಮ ಒಪ್ಪಿ ಇಷ್ಟಪಟ್ಟು ಮದುವೆ ಮಾಡಿಸೋ ಹುಡುಗಿನ ಮದುವೆ ಆಗೋದು. ಹಾಗಾಗಿ ನನಗೆ ಸದ್ಯಕ್ಕೆ ಯಾವ ಚಿಂತೆನೂ ಇಲ್ಲ ಎಂದಾಗ, ಹೌದಾ, ಯಾವ ಚಿಂತೆನೂ ಇಲ್ವಾ, ಹಾಗಿದ್ರೆ ನಾನು ಶಾಪ ಕೊಡ್ತೀನಿ ಕಣೋ, ನಿಮ್ಮ ಅಪ್ಪ ಅಮ್ಮ ತೋರಿಸೋ ಹುಡುಗಿನೇ ನಿನ್ನನ್ನು ತನ್ನ ಕೈಯಲ್ಲಿ ಬುಗುರಿ ಆಡಿಸಿದಾಗ ಆಡಿಸ್ಲಿ ಅಂತ ಎಂದಾಗ, ನನ್ನನ್ನು ಅವಳು ಕೈಯಲ್ಲಾದರೂ ಆಡಿಸ್ಲಿ, ಕಾಲಲ್ಲಾದರೂ ಆಡಿಸ್ಲಿ, ಆದರೆ ನನ್ನ ಅಪ್ಪ ಅಮ್ಮ ತಂಗಿನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಅವಳು ನನ್ನ ಪ್ರೀತಿ ಮಾಡದೆ ಹೋದರೂ ಪರವಾಗಿಲ್ಲ, ನನ್ನ ಕುಟುಂಬನ ಪ್ರೀತಿ ಮಾಡಿದ್ರೆ ಸಾಕು ಎಂದ ಪ್ರಶಾಂತ್. ಹಾಗಿದ್ರೆ ಮದುವೆ ಯಾಕೆ ಆಗ್ತೀಯ, ಹೋಗಿ ಸನ್ಯಾಸಿ ಆಗು, ನಿನ್ನ ಅಪ್ಪ ಅಮ್ಮ ತಂಗಿನ ನೋಡ್ಕೊಳ್ಳೋದಕ್ಕೆ ಒಂದು ಆಳಿಡು, ಅಲ್ಲಿಗೆ ನೀನು ಅಂದ್ಕೊಂಡ ಹಾಗೆ ಸರಿ ಹೋಗುತ್ತೆ. ಥೂ, ನಿನ್ನ ಚೂರು ಫೀಲಿಂಗ್ಸ್ ಅನ್ನೋದೇ ಇಲ್ಲ ಎಂದು ಚರಣ್ ಬೈಯಲು, ಪ್ರಶಾಂತ್ ಅವನ ಮಾತಿಗೆ ಕೋಪ ಮಾಡಿಕೊಳ್ಳದೆ ನಗುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿ, ಯಾರು ಹೇಳಿದ್ದು ನನಗೆ ಫೀಲಿಂಗ್ಸ್ ಇಲ್ಲ ಅಂತ, ಅದಕ್ಕೆ ತಾನೇ ನಿನ್ನನ್ನು ತಪ್ಕೊಂಡು ಮಲಗೋದು ಎಂದರೆ, ಚಿಚಿ ಬಿಡೋದು ತಡಿಯ, ನನ್ನನ್ನು ನಾನೇ ನಿನ್ನ ಹೆಂಡತಿ ಅಂದ್ಕೊಂಡ್ಯಾ ಎಂದು ಮುಖ ಸಿಂಡರಿಸಿ ಕೋಪದಿಂದ ಹೇಳಲು, ಅವಳು ಬರೋವರೆಗೂ ನೀನೇ ನನ್ನ ಹೆಂಡತಿ, ಬಾಬಾ ನಿದ್ದೆ ಬರ್ತಿದೆ ಮಲ್ಗೋಣ ಎಂದು ಹೋಗಿ ಬೆಡ್ ಮೇಲೆ ಮಲಗಿದ ಪ್ರಶಾಂತ್. ಅಪ್ಪ ದೇವೇ, ಆ ಪುಣ್ಯಾದ್ಗೀತೆ ಎಲ್ಲಿದ್ದಾಳೋ ಏನೋ, ಅವಳು ಬರೋವರೆಗೂ ಈ ದಡಿಯನ ಕೈಯಲ್ಲಿ ಸಿಕ್ಕು ನನ್ನ ಮೈಕೈಯೆಲ್ಲ ನುಗ್ಗು ಎಂದು ಹೋಗಿ ಮಲಗಿದ ಚರಣ್. ಪ್ರಶಾಂತ್ ಅವನನ್ನು ಹಿಂದಿನಿಂದ ತಬ್ಬಿ ಒಂದು ಕಾಲು ಅವನ ಮೇಲೆ ಹಾಕಿ ಮಲಗಿದ. ಲೇ ದಡಿಯ, ಚೂರು ಹಿಂದೆ ಸರಿದು ಮಲ್ಗೋ, ನನಗಿಲ್ಲಿ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಎಂದರೆ, ಆಗಲೇ ಯಾರೋ ಹೇಳಿದರು ಫೀಲಿಂಗ್ಸೇ ಇಲ್ಲ ಅಂತ ಅನ್ನಲು, ಅಯ್ಯೋ ಪಾಪಿ, ನಾನು ಹೇಳಿದ್ದು ಆ ಥರ ಅಲ್ಲ, ನೀನು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ದೀಯಾ ಅಲ್ವಾ, ಅದಕ್ಕೆ ನನಗೆ ಹಿಸುಕ್ದಂಗೆ ಆಗಿ ಉಸಿರಾಡೋದಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ದು ಎಂದಾಗ, ಲೇ ಚರಣ್, ನಾನು ಅದನ್ನೇ ಹೇಳಿದ್ದು ಎಂದು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ಮಲಗಿದ. ಚರಣ್ ಹಣೆ ಹಣೆ ಚಚ್ಚಿಕೊಂಡು, ಎಲ್ಲ ನನ್ನ ಕರ್ಮ ಎಂದ. ಇಷ್ಟೊತ್ತು ಗೆಳೆಯರಿಬ್ಬರು ಒಬ್ಬರಿಗೊಬ್ಬರು ಕಾಲು ಎಳೆದುಕೊಂಡು ತಮಾಷೆ ಮಾಡುತ್ತಾ ಇದ್ದವರು ನಿದ್ರೆಗೆ ಜಾರಿದ್ದರು. ಭರಣಿಗೆ ಬೆಳಿಗ್ಗೆ ಬೇಗ ಎಚ್ಚರ ಆಗಿತ್ತು. ಎಷ್ಟು ಹೊರಳಾಡಿದರೂ ಮತ್ತೆ ನಿದ್ದೆ ಹತ್ತಲೇ ಇಲ್ಲ. ಮತ್ತೆ ಮಲಗೋದೇನು ಎಂದು ಎದ್ದು ಬಾತ್ರೂಮ್ ಹೊಕ್ಕು ಮುಖ ತೊಳೆದು ಬಂದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ಒಳ ಬಂದು ಕಸ ಗುಡಿಸಿ ನೆಲವರಿಸಿ ಸ್ನಾನ ಮಾಡಿ ಬಂದು ಕಾಫಿ ಮಾಡಿ ಆಚೆ ಬಂದಾಗ ಆಗಷ್ಟೇ ಭರತ್ಗೆ ಎಚ್ಚರ ಆಗಿತ್ತು. ಪಕ್ಕದಲ್ಲಿ ಹೊರಳಿದಾಗ ಭರಣಿ ಅಲ್ಲಿರಲಿಲ್ಲ. ಎಲ್ಲೋದ್ಲು ಎಂದು ಕಣ್ಣುಜ್ಜಿಕೊಂಡು ಕೂತ. ಎದುರಿಗೆ ಅಡುಗೆ ಮನೆಯಿಂದ ಭರಣಿ ಬರುತ್ತಿರುವುದು ಕಂಡು ಆಶ್ಚರ್ಯ ಆಗಿತ್ತು. ಇದೇನಿದು, ಇವಳು ಇಷ್ಟು ಬೇಗ ಎದ್ದಿದ್ದಾಳೆ ಎಂದು ಅವಳ ಹತ್ತಿರ ಹೋಗಿ ಹಿಂದಿನಿಂದ ತಬ್ಬಿ ಅವಳ ಕೆನ್ನೆಗೆ ತನ್ನ ಕೆನ್ನೆ ತಾಗಿಸಿ, ಗುಡ್ ಮಾರ್ನಿಂಗ್, ಏನಿವತ್ತು ನನ್ನ ಮುದ್ದು ಪಮ್ಮೆರಿನ್ ಇಷ್ಟು ಬೇಗ ಎದ್ದಿದೆ, ಸೂರ್ಯ ಯಾವ ಕಡೆ ಹುಟ್ಟಿದಾನಿವತ್ತು ಎಂದು ಕಿಟಕಿಯ ಕಡೆ ನೋಡಿ, ಸೂರ್ಯ ಹುಟ್ಟುವಲ್ಲೇ ಹುಟ್ಟಿದ್ದಾನೆ, ಆದರೂ ಯಾಕೆ ಈ ಬದಲಾವಣೆ ಎಂದು ಕೇಳಿದಾಗ, ಅವನು ಹುಟ್ಟುವಲ್ಲೇ ಹುಡ್ತಾನೆ, ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಆದರೆ ಮನುಷ್ಯ ಬೇಗ ಬದಲಾಗ್ಬಿಡ್ತಾರೆ ಎಂದಳು. ಅದೇನೋ ನಿಜ, ಆದರೆ ಸಮಯ ಸಂದರ್ಭ ಮನುಷ್ಯನನ್ನು ಬದಲಾಯಿಸುತ್ತೆ ಕಣಪ್ಪ ಮೇರಿಯನ್ ಎಂದಾಗ ಅದಕ್ಕೆ ಶುಷ್ಕ ನಗು ಬೀರಿದಳು. ಭರತ್ ಅವಳ ಮಾತಿಗೆ ಹೆಚ್ಚೇನೂ ತಲೆಗೆಡಿಸಿಕೊಳ್ಳದೆ ಫ್ರೆಶಪ್ ಆಗಿ ದೇಹವನ್ನು ದಂಡಿಸಲು ಹೋದ. ಬೇಡವೆಂದರೂ ಕಣ್ಗಳು ತುಂಬಿದ್ದವು. ಇಂದು ಮತ್ತೆ ಅವಳಿಗೆ ಒಂಟಿತನ ಕಾಡಲು ಶುರುವಾಯಿತು. ತಂದೆಯ ನೆನಪು ಅತಿಯಾಗಿ ಬಾಧಿಸತೊಡಗಿತು. ಭರತ್ ದೇಹ ದಂಡಿಸಿ ಬಂದು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ನೋಡಿದ. ಕಾಫಿ ರೆಡಿ ಇತ್ತು. ಅರೆ ವಾ, ಕಾಫಿ ಬೇರೆ ಮಾಡಿದಾಳೆ, ಅಲ್ಲ ಈ ಪೆಮೇರಿಯನ್ಗೆ ಯಾವ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯಿತು ಅಂತ. ಇವತ್ತು ಯಾವ ಕೆಲಸನೂ ಹೇಳಿಸ್ಕೊಳ್ಳದೆ ನೀಟಾಗಿ ಮಾಡಿದ್ದಲ್ಲದೆ ನನ್ನ ಕೆಲಸನೂ ಮಾಡಿದಾಳೆ ಎಂದವನಿಗೆ ತುಂಬ ಖುಷಿಯಾಗಿತ್ತು. ಬಣಿ, ನೀನು ಕಾಫಿ ಕುಡಿದ್ಯಾ ಎಂದು ಕೇಳಿದರೆ ಅವಳಿಂದ ಯಾವ ಉತ್ತರವೂ ಬರದೇ ಇದ್ದಾಗ, ಬಣಿ ಬಣಿ ನಿನ್ನನ್ನೇ ಕೂಗ್ತಿರೋದು ಎಂದಾಗ ಎಚ್ಚೆತ್ತು, ಏನು ಎಂದಳು. ಕಾಫಿ ಕುಡಿದ್ಯಾ ಅಂತ ಕೇಳಿದ್ದು ಎಂದಾಗ, ಇಲ್ಲ ಎಂದಳು. ಕಾಫಿ ಮಾಡಿ ಕುಡಿದೆ ಹಾಗೆ ಕೂತಿದ್ಯಾ ಎಂದು ಕಾಫಿ ಬಿಸಿ ಮಾಡಿಕೊಂಡು ಬಂದು ಅವಳಿಗೊಂದು ಕೊಟ್ಟು ತಾನೊಂದು ಕಪ್ಪು ತೆಗೆದುಕೊಂಡು ಕುಡಿದ. ಪರವಾಗಿಲ್ವೇ ಪೆಮೇರಿಯನ್, ಕಾಫಿ ಚೆನ್ನಾಗಿ ಮಾಡಿದ್ಯಾ, ದಿನೇ ದಿನೇ ಇಂಪ್ರೂವ್ ಆಗ್ತಿದ್ಯಾ ಎಂದು ಮುಕ್ತ ಮನಸ್ಸಿನಿಂದ ಹೊಗಳಿದ. ಕಾಫಿ ಕುಡಿದ ಭರತ್ ಬಾತ್ರೂಮ್ ಸೇರಿ ಸ್ನಾನ ಮಾಡಿ ಬಂದು ಬೆಳಗಿನ ತಿಂಡಿ ಮಾಡಬೇಕು. ರಾತ್ರಿ ಮಾಡಿದ್ದ ಅನ್ನ ಹಾಗೇ ಇತ್ತು. ರಾತ್ರಿ ಊಟ ಮಾಡಲಿಲ್ವಾ ಎಂದುಕೊಂಡವ, ಲೇ ಪೆಮೇರಿಯನ್, ರಾತ್ರಿ ಊಟ ಮಾಡಿ ಮಲ್ಗು ಅಂತ ಹೇಳಿದ್ದೆ ತಾನೇ, ಮತ್ತೆ ಯಾಕೆ ಊಟ ಮಾಡಲಿಲ್ಲ ಎಂದು ಕೇಳಿದರೆ ಒಬ್ಬಳಿಗೆ ಊಟ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಮಾಡಲಿಲ್ಲ ಎಂದಳು. ಛೇ, ನನ್ನಿಂದಾಗಿ ರಾತ್ರಿ ಉಪವಾಸ ಮಲಗೋ ಹಾಗಾಯಿತು ಎಂದು ಬೇಸರ ಮೂಡಿತು. ಅವಳ ಸನಿಹ ಬಂದು, ಸಾರಿ ಕಣೆ, ನನಗೆ ತುಂಬ ಅಂದರೆ ತುಂಬಾ ಸುಸ್ತಾಗಿತ್ತು,
ಕನ್ಸ್ಟ್ರಕ್ಷನ್ ನಡೀತಿರೋ ಬಿಲ್ಡಿಂಗ್ ಹತ್ತಿ ಇಳಿದು ಎಲ್ಲ ತೋರಿಸೋದ್ರಲ್ಲಿ ತಡ ಆಯಿತು. ಹಾಗಾಗಿ ಬರೋದು ಲೇಟ್ ಆಯಿತು. ತುಂಬ ಸುಸ್ತಾಗಿದ್ದರಿಂದ ಮಲಗಿಬಿಟ್ಟೆ ಎಂದ. ಅವಳೇನು ಅದಕ್ಕೆ ಉತ್ತರಿಸಲು ಹೋಗಲಿಲ್ಲ. ಅವನಿಗೆ ತಾನು ತಡವಾಗಿ ಬಂದಿದ್ದಕ್ಕೆ ಅವಳು ಮಾಡಿದ ಅಡುಗೆ ಊಟ ಮಾಡದೇ ಮಲಗಿದೆ ಅನ್ನೋ ಕಾರಣಕ್ಕೆ ಬೇಜಾರಾಗಿದೆ ಎಂದು ಹೆಚ್ಚು ಕೆದಕಲು ಹೋಗಲಿಲ್ಲ. ನಿನ್ನೆ ಅನ್ನಕ್ಕೆ ಒಗ್ಗರಣೆ ಹಾಕಿ ಸಾಂಬಾರು ಬಿಸಿ ಮಾಡಿ ಇಟ್ಟ. ಇಬ್ಬರು ತಿಂಡಿ ತಿಂದು ಆಫೀಸ್ಗೆ ಹೊರಟರು. ಆಫೀಸ್ನಲ್ಲಿ ಕೂಡ ಮೌನವಾಗಿ ಇದ್ದಳು. ರುಕ್ಮಿಣಿ ಮಾತನಾಡಿದ್ದಕ್ಕಷ್ಟೇ ಉತ್ತರ ಕೊಟ್ಟು ಸುಮ್ಮನಾಗಿ ಬಿಡುತ್ತಿದ್ದಳು. ಬಣಿ, ಯಾಕೊಂಥರ ಇದೆಯಾ ಎಂದು ಕೇಳಿದಾಗ, ಏನಿಲ್ಲ ರುಕು, ಅದು ಪೀರಿಯಡ್ ಆಗಿದೆ ಅಲ್ವಾ, ಅದಕ್ಕೆ ಚೂರು ಸುಸ್ತಷ್ಟೇ ಎಂದಾಗ, ನಿನಗೆ ಜಾಸ್ತಿ ಸುಸ್ತು ಅನಿಸಿದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡು ಎಂದಳು. ಜಾಸ್ತಿ ಸುಸ್ತೇನಿಲ್ಲ ಕಣೆ, ಚೂರು ತಲೆನೋವ್ತಿದೆ ಅಷ್ಟೇ ಎಂದಾಗ, ಕಾಫಿ ತರೋದಕ್ಕೆ ಹೇಳ ಎಂದು ಕೇಳಿದರು. ಬೇಡ ಕಣೆ, ಅಷ್ಟೊಂದು ತಲೆನೋವ್ತಿಲ್ಲ, ಐ ಆಮ್ ಓಕೆ ಎಂದಾಗ ರುಕ್ಮಿಣಿ ತನ್ನ ಕೆಲಸದ ಕಡೆ ಗಮನ ಹರಿಸಿದಳು. ಭರತ್ ತಮಗೆ ಕೊಟ್ಟ ಪ್ರಾಜೆಕ್ಟ್ ಮುಗಿಯೋ ಹಂತಕ್ಕೆ ಬಂದಿತ್ತು. ಹಾಗಾಗಿ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಅದಕ್ಕಾಗಿ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡುತ್ತಿದ್ದ. ಇಂದು ಕೂಡ ಕನ್ಸ್ಟ್ರಕ್ಷನ್ ಕಡೆ ಹೋಗುವುದಿದ್ದರಿಂದ ಭರಣಿ ಒಬ್ಬಳೇ ಮನೆಗೆ ಹೋಗಬೇಕಾಗಿ ಬಂತು. ಇವತ್ತು ಕೂಡ ಭರತ್ ಯಾವುದೋ ಹುಡುಗಿಯನ್ನು ಕರೆದುಕೊಂಡು ಹೋಗುವುದನ್ನು ನೋಡಿದಳು. ಇಲ್ಲ, ಇದನ್ನು ಹೀಗೆ ಬಿಡಬಾರ್ದು. ಯಾರವಳು, ಎಲ್ಲಿಗೆ ಹೊರಟಿದ್ದ ಅಂತ ಮನೆಗೆ ಬಂದ ಮೇಲೆ ವಿಚಾರಿಸಬೇಕು ಎಂದುಕೊಂಡಳು. ಮನೆಗೆ ಬಂದ ಭರಣಿಗೆ ಮನಸ್ಸೆಲ್ಲ ಭಾರ ಭಾರ ಆದ ಅನುಭವ. ತಲೆಯಲ್ಲಿ ಬರ ಜೊತೆ ಇದ್ದ ಹುಡುಗಿ ಯಾರು, ಅವನಿಗೂ ಅವಳಿಗೂ ಏನು ಸಂಬಂಧ, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿ ಈ ರೀತಿ ಮಾಡ್ತಿದ್ದಾನೆ ಅನ್ನೋ ಪ್ರಶ್ನೆಗಳೇ ಅವಳ ತಲೆಯನ್ನು ತಿನ್ನುತ್ತಿತ್ತು. ಕೆಲಸ ಮಾಡಲು ಮನಸ್ಸಿಲ್ಲ, ಆದರೆ ವಿಧಿ ಇಲ್ಲ. ಮಾಡದೇ ಹೋದರೆ ಭರತ್ ಬೈಯುವನು ಎಂದು ಎಂದಿನಂತೆ ಕಸಗುಡಿಸಿ ನೀರು ಹಾಕಿ ಮೊಬೈಲ್ ನೋಡುತ್ತಾ ಕೂತಳು. ಅದೆಷ್ಟೋ ಹೊತ್ತು ನೋಡಿದವಳಿಗೆ ಹಿಂದಿನ ದಿನ ರಾತ್ರಿ ಇಡೀ ನಿದ್ದೆ ಮಾಡದ ಕಾರಣ ಹಾಗೆ ಮಲಗಿಬಿಟ್ಟಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 57ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ತಪ್ಪದೆ ಹೈಪ್ ಪಾಯಿಂಟ್ಸ್ಗಳನ್ನು ನೀಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.